ಪುಷ್ಪ ಸಿನಿಮಾದ ಸೀಕ್ವೆಲ್ ಪುಷ್ಪ 2 ಸಿನಿಮಾ ನಿನ್ನೆ ವಿಶ್ವದಾದ್ಯಂತ ಅದ್ಧೂರಿಯಾಗಿ ತೆರೆ ಕಂಡಿದೆ. ಈ ಸಿನಿಮಾ 260 ಕೋಟಿ ಗಳಿಸಿದ್ರು ಇದರ ನೆಟ್ ಕಲೆಕ್ಷನ್ 175 ಕೋಟಿ ಅಂತ ಹೇಳಲಾಗ್ತಿದೆ. ಇನ್ನು 260 ಕೋಟಿ ಗಳಿಸೋ ಮೂಲಕ ಈ ಮೊದಲು ರಿಲೀಸ್ ಆಗಿರೋ ಬಾಹುಬಲಿ 2 ಹಾಗೆ RRR ಸಿನಿಮಾಗಳ ಮೊದಲ ದಿನದ ಕಲೆಕ್ಷನ್ ಅನ್ನ ಪುಷ್ಪ 2 ಸಿನಿಮಾ ಬ್ರೇಕ್ ಮಾಡಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಪುಷ್ಪ ಸಿನಿಮಾದ ಸೀಕ್ವೆಲ್ ಪುಷ್ಪ 2 ಸಿನಿಮಾ ನಿನ್ನೆ ವಿಶ್ವದಾದ್ಯಂತ ಅದ್ಧೂರಿಯಾಗಿ ತೆರೆ ಕಂಡಿದೆ. ರಿಲೀಸ್ ಆಗಿರೋ ಮೊದಲ ದಿನವೇ 260 ಕೋಟಿ ಗಳಿಸೋ ಮೂಲಕ ಬಾಲಿವುಡ್ ಹಾಗೆ ಹಾಲಿವುಡ್ ಮಂದಿಯನ್ನ ನಿಬ್ಬೆರಗಾಗುವಂತೆ ಮಾಡಿದೆ. ಈ ಸಿನಿಮಾ 260 ಕೋಟಿ ಗಳಿಸಿದ್ರು ಇದರ ನೆಟ್ ಕಲೆಕ್ಷನ್ 175 ಕೋಟಿ ಅಂತ ಹೇಳಲಾಗ್ತಿದೆ. ಅಂದ್ರೆ ಖರ್ಚೆಲ್ಲ ಕಳೆದಿ ಲಾಭ ಆಗಿರೋ ಹಣನೇ 175 ಕೋಟಿ ಅಂತ ಹೇಳಲಾಗ್ತಿದೆ. ಇನ್ನು 260 ಕೋಟಿ ಗಳಿಸೋ ಮೂಲಕ ಈ ಮೊದಲು ರಿಲೀಸ್ ಆಗಿರೋ ಬಾಹುಬಲಿ 2 ಹಾಗೆ RRR ಸಿನಿಮಾಗಳ ಮೊದಲ ದಿನದ ಕಲೆಕ್ಷನ್ ಅನ್ನ ಪುಷ್ಪ 2 ಸಿನಿಮಾ ಬ್ರೇಕ್ ಮಾಡಿದೆ. ಹೌದು, ರಾಜಮೌಳಿ ಅವರ ನಿರ್ದೇಶನದ ಬಾಹುಬಲಿ 2 ಸಿನಿಮಾ ಮೊದಲ ದಿನದ ಕಲೆಕ್ಷನ್ 214 ಕೋಟಿ ಆದ್ರೆ RRR ಸಿನಿಮಾದ ಮೊದಲ ದಿನದ ಕಲೆಕ್ಷನ್ 223 ಕೋಟಿ ಆಗಿತ್ತು. ಈಗ ಪುಷ್ಪ 2 ಸಿನಿಮಾ 260 ಕೋಟಿ ಗಳಿಸೋ ಮೂಲಕ ಈ ಎರಡು ಸಿನಿಮಾಗಳ ಮೊದಲ ದಿನದ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದೆ. ಹಾಗಿದ್ರೆ ಸುಕುಮಾರ್ ಅವರ ನಿರ್ದೇಶನದ ಪುಷ್ಪ 2 ಸಿನಿಮಾದ ಕತೆ ಅಷ್ಟೊಂದು ಚೆನ್ನಾಗಿದ್ಯಾ? ರಶ್ಮಿಕಾ ಮಂದಣ್ಣ ಹಾಗೆ ಅಲ್ಲು ಅರ್ಜುನ್ ಅವರ ಜೋಡಿ ಜನರನ್ನ ಅಷ್ಟೊಂದು ಮೋಡಿ ಮಾಡಿದ್ಯಾ? ಹಾಗಾಗಿ ಈ ಸಿನಿಮಾ ಇಷ್ಟೊಂದು ಕಲೆಕ್ಷನ್ ಮಾಡಿದ್ಯಾ ಅನ್ನೋದನ್ನ ನೋಡೋದಾದ್ರೆ ಖಂಡಿತ ಇಲ್ಲ. ಈ ಸಿನಿಮಾ ಮೊದಲ ದಿನದ ಕಲೆಕ್ಷನ್ ಇಷ್ಟೊಂದು ಆಗಿರೋ ಕಾರಣ ಕೇಳಿದ್ರೆ ನೀವು ಶಾಕ್ ಆಗೋದಂತೂ ಖಂಡಿತ. ಹೌದು, ಪುಷ್ಪ 2 ಸಿನಿಮಾದ ಮೊದಲ ದಿನದ ಕಲೆಕ್ಷನ್ 260 ಕೋಟಿ ಆಗಿರೋದ್ರ ರೀಸನ್ ಏನು ಅಂತ ನೋಡೋದಿದ್ರೆ, ರೇಟ್ ಆಫ್ ಅಡ್ಮಿಷನ್ ಏನು ಅಂತ ನೋಡೋದಾದ್ರೆ ಈ ಸಿನಿಮಾದ ಟಿಕೆಟ್ ಪ್ರೈಸ್. ಹೌದು, ಪುಷ್ಪ 2 ಸಿನಿಮಾದ ಟಿಕೆಟ್ ಪ್ರೈಸ್ ಕೆಲವೊಂದು ಥಿಯೇಟರ್ಗಳಲ್ಲಿ 2000ದಿಂದ 3000 ಇದೆ ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಹಾಗಾಗಿ ಪುಷ್ಪ 2 ಸಿನಿಮಾ ಮೊದಲ ದಿನವೇ ಇಷ್ಟೊಂದು ಕಲೆಕ್ಷನ್ ಮಾಡಿದೆ ಅಂತಾನೆ ಹೇಳ್ಬೋದು. ಅಂದಾಜಿನಲ್ಲಿ ಒಂದು ಉದಾಹರಣೆನ ಲೆಕ್ಕ ಹಾಕಿ ನೋಡೋದಾದ್ರೆ, ಪುಷ್ಪ 2 ಸಿನಿಮಾವನ್ನ ಮೊದಲ ದಿನ ನೋಡಿದವರು ಆವ್ರೇಜ್ 450 ರೂಪಾಯಿ ಕೊಟ್ಟು ಸಿನಿಮಾ ನೋಡಿದ್ರೆ, ಬಾಹುಬಲಿ 2 ಸಿನಿಮಾ ಮೊದಲ ದಿನ ನೋಡಿದವರು ಆವ್ರೇಜ್ 210 ರೂಪಾಯಿ ಕೊಟ್ಟು ಸಿನಿಮಾ ನೋಡಿದ್ದಾರೆ. ಹಾಗಾಗಿ ಪುಷ್ಪ 2 ಸಿನಿಮಾ ಮೊದಲ ದಿನವೇ ಇಷ್ಟೊಂದು ಕಲೆಕ್ಷನ್ ಮಾಡಿದೆ ಅಂತಾನೆ ಹೇಳ್ಬೋದು. ಒಂದ್ ವೇಳೆ ಪುಷ್ಪ 2 ಸಿನಿಮಾ ಕೂಡ ಆವ್ರೇಜ್ 210 ರೂಪಾಯಿ ಕೊಟ್ಟು ಏನಾದ್ರೂ ಮೊದಲ ದಿನ ಸಿನಿಮಾ ನೋಡಿದ್ರೆ ಇದರ ಮೊದಲ ದಿನದ ಕಲೆಕ್ಷನ್ 90 ಕೋಟಿಯಿಂದ 110 ಕೋಟಿಗೆ ನಿಲ್ತಾ ಇತ್ತು ಅಂತಾನೆ ಹೇಳ್ಬೋದು. ಇನ್ನು ಬಾಹುಬಲಿ 2 RRR ಸಿನಿಮಾಗಳ ಮೊದಲ ದಿನದ ಕಲೆಕ್ಷನ್ ಪುಷ್ಪ 2 ಬ್ರೇಕ್ ಮಾಡಿರೋದ್ರಿಂದ ಈ ಸಿನಿಮಾ ಆ ಎರಡು ಸಿನಿಮಾಗಳಿಗಿಂತ ಚೆನ್ನಾಗಿದ್ಯಾ ಅಂತ ನೋಡೋದಾದ್ರೆ ಖಂಡಿತ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಪುಷ್ಪ 2 ನೋಡಿರೋ ವೀಕ್ಷಕರು ಕೂಡ ಮಿಕ್ಸ್ಡ್ ರಿಯಾಕ್ಷನ್ ಅನ್ನೇ ಕೊಟ್ಟಿದ್ದಾರೆ. ಅಂದ್ರೆ ಕೆಲವೊಬ್ಬೊಬ್ರು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ, ಇನ್ನ ಕೆಲವೊಬ್ರು ಸಿನಿಮಾ ಚೆನ್ನಾಗೇ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಬಾಹುಬಲಿ ಸಿನಿಮಾ ನೋಡಿರೋರಾಗ್ಲಿ RRR ಸಿನಿಮಾ ನೋಡಿರೋರಾಗ್ಲಿ ಬಹುತೇಕ ಎಲ್ಲರೂ 90 to 95% ಜನ ಸಿನಿಮಾ ಚೆನ್ನಾಗಿದೆ ಅಂತಾನೆ ಹೇಳಿದ್ದಾರೆ. ಹಾಗಾಗಿ ಪುಷ್ಪ 2 ಸಿನಿಮಾ ಈ ಎರಡು ಸಿನಿಮಾಗಳಿಗಿಂತ ಚೆನ್ನಾಗಿದೆ ಅಂತ ಹೇಳೋಕೆ ಆಗಲ್ಲ. ಇನ್ನು ಈ ಸಿನಿಮಾ ಇಷ್ಟೊಂದು ಕಲೆಕ್ಷನ್ ಮಾಡಿರೋ ಕಾರಣನೇ ಕಡಿಮೆ ಜನರಿಂದನೇ ಬಹಳಷ್ಟು ಸುಲಿಗೆ ಮಾಡಿದೆ ಅಂತಾನೆ ಹೇಳ್ಬೋದು. ಹಾಗಾಗಿನೇ ಮೊದಲ ದಿನದ ಕಲೆಕ್ಷನ್ ಈ ಎರಡು ಸಿನಿಮಾಗಳಿಗಿಂತ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.